ರಮ್ಯಾ ಒಟ್ಟಿಗೆ ಹೋಗಿದ್ದೆ ಅಂತಲ್ಲ, ಯಾವಾಗ ಬಂದೆ? ನಿನ್ನೆ ಬಂದೆ ಕಣೆ. ರತ್ನಕ್ಕ, ನಿಂಗೊಂದು ವಿಷಯ ಗೊತ್ತಾ? ಏನಕ್ಕ ಅದು? ರತ್ನಕ್ಕ, ಮೂಲೆ ಮನೆ ಗಿರಿಜಾ ಅವಳಲ್ಲ, ಅವ್ರ ಮಗಳು ಯಾವ ಜೊತೆಗೂ ಹೋಗ್ಬಿಡೋದ್ಲಂತೆ ಕಣಕ್ಕ. ಹೌದಾ? ವಿಷಯ ಗೊತ್ತಾ? ಆ ನಂಜಪ್ಪನ ಅವನು 2ನೇ ಮದ್ವೆ ಆಯ್ತು ನಮ್ತೆ. ಅವ್ನ್ ಸಾಯೋ ವಯಸ್ಸು ಮುದ್ಕ ಅವ್ನ್ ಯಾಕೆ 2ನೇ ಮದ್ವೆ? ಓಹೋ, ಬಾ ಮಂಜುಳಾ, ಈಗ ತಾನೇ ನಿನ್ನ ನೆನೆಸ್ಕೊತಿದ್ವಿ. ಹೌದಾ? ಏನ್ ಗೊತ್ತಾ ಸರೋಜಾ, ಕೋಳಿ ಕೂಗದೆ ಹೆಂಗ್ ಬೆಳಕಾಗಲ್ವೋ ಹಂಗೆ ಈ ಮಿಂಚಿಂಗ್ ಮಂಜುಳ ಇಲ್ಲ ಅಂದ್ರೆ ಈ ಊರಿಗೆ ಕಳೆನೇ ಇರಲ್ಲ. ನೀವು ಚಿನ್ನದೊಳಗೆ ಹಾಕೊಂಡು ಮಿಂತ ಇರ್ತಿಯಲ್ಲ, ಊರಿಗೆಲ್ಲ ಕಳೆ. ಮದ್ವೆ ಬರ್ಲಿಲ್ಲ ಅಂದ್ರೆ ನೀನ್ ಒಡವೆನಾರ ಕೊಡು, ಹಾಕೊಂಡ್ ತಂದ್ ಕೊಡ್ತೀನಿ. ಯಪ್ಪ, ಈ ಒಡವೆಯ ಏನಾದ್ರೂ ನನ್ ಗಂಡಂಗ್ ಇಸೆ ಗೊತ್ತಾದ್ರೆ ತುಳಿದು ಸಾಯಿಸ್ಬಿಡ್ತಾನೆ ನಾಟ್ಯ. ಕೊಡಕ್ ಆಗ್ತಿಲ್ಲ. ಅಯ್ಯೋ, ಅಂದಂಗೆ ಮಂಟವಾಸಿ ಕೆಲ್ಸ ಇತ್ತು, ನಾ ಬರ್ತೀನಿ. ಒಂಚೂರು ಮದ್ವೆಗೆ ಒಡವೆ ಕೊಡು ಅಂದ್ರೆ ಕೊಡಲ್ಲ ಅಂದಲ್ಲಕ್ಕ. ಫಸ್ಟ್ ನೀನು ಕೊಳ್ಳೆಗಾಲಕ್ಕೆ ಹೋಗಿ ಮಾಟ ಮಾಡಿಸ್ತೀನಿ ಅಂದಲ್ಲ, ಫಸ್ಟ್ ಇವಳು ಮಾಡಿಸು ಮಾಡುವ. ಸರಿ, ಬೇರೆಯವ್ರ ವಿಷಯ ನಮ್ಗೆ ಯಾಕೆ ಬಿಡಕ್ಕ, ನಂಗೆ ಸ್ವಲ್ಪ ಕೆಲ್ಸ ಐತೆ, ಹೋಗ್ತೀನಿ. ಮಂಜುಳಂಗ್ ಮಾಟ ಮಾಡ್ಸೋ ಬದಲು ಇವ್ಳಿಗೆ ಮಾಟ ಮಾಡಿಸ್ಬೇಕಾಗಿತ್ತು. ಬಿಟ್ಟಿ ಸಿಕ್ಕಿದ್ರೆ ನನ್ಗೂ ಬೇಕು ನಮ್ಮಗೂ ಬೇಕು ಅಂತ ಹೇಳ್ತಾಳೆ. ಹೆಣ್ಣು ನಾನು ಎಲ್ಲಿ ಹೋಗಿದ್ಲೆ? ತುಸಿ ನಿಂಬೆ ಹಣ್ಣು ಜ್ಯೂಸ್ನಾರು ಕೊಡೋಗು. ಮನೇಲಿ ನಿಂಬೆಣ್ಣಿಲ್ಲ, ಎಲ್ಲಿಂದ ಹಿಂಡ್ಕೊಂಡು ಮಾಡ್ಕೊಡ್ಲಿ ನಿನ್ಗೆ? ನೀರ್ನಾರು ಕೊಡ್ಲೆ ಒಂದ್ ಲೋಟವ. ಫ್ಯಾನರು ಹಾಕ್ಲೆ ಸಾಕೆ. ಯೋ, ಪ್ಯಾನ್ ಕೆಟ್ಟೋಗಿ ಎಷ್ಟು ದಿನ ಆಯ್ತು, ಅದೇನಾಗೈತಿ ಅಂತ ಹೊಸಿ ಎದ್ ನೋಡು. ಅವಾಗ್ಲೇ ಏನೋ ಹಿಂಬೆಣ್ ಜ್ಯೂಸ್ ಕೇಳ್ದಲ್ಲ, ಪಕ್ಕದ ಮನೆಗೆ ಹೋಗಿ ಹಿಂಬೆಣ್ ಇಸ್ಕೊಬತ್ತೀನಿ. ಅಷ್ಟ್ರೊಳಗೆ ಅದೇನಾಗೈತೆ ನೋಡ್, ರೆಡಿ ಮಾಡಿ. ಮಂಜುಳಾ, ಮಂಜುಳಾ, ಸ್ವಲ್ಪ ಹಾಲಿದ್ರೆ ಕೊಡ್ತೀಯ? ಏನು ಮಾಡ್ತೀರಲ್ಲ. ಯೋ, ಏನೇ ಮಾಡ್ದೆ ಅವಳಿಗೆ? ಯಾಕೆ ಬಿದ್ದವಳೆ? ಲೇ, ನಾನೇನ್ ಮಾಡಿದ್ಲೆ? ನನ್ ಪಡೆ ನನ್ ಪ್ಯಾನ್ ರಿಪೇರಿ ಮಾಡ್ತಾವ್ನಿ. ಇವಳು ಏನ್ ನೋಡಿ ಹಿಂಗ್ ಬಿದ್ಲು? ಯೋ, ಅಲ್ಲ ಕಣಯ್ಯ, ಪಂಚೆ ಹಾಕಿದ್ಯಾ? ಪಂಚೆ ಒಳಗೆ ಏನಾದ್ರು ಹಾಕ್ಬೇಕು ಅನ್ನೋ ಜ್ಞಾನ ಬೇಡವೇನಯ್ಯ? ಬೆಳಗ್ಗೆ ತಾನೇ ಸ್ನಾನ ಮಾಡ್ಬೇಕಲ್ಲೇ, ಇರೋದೊಂದ್ ಚಡ್ಡಿ ಆಚಲ್ ಒಣಗ ಹಾಕಿವ್ನಿ.